ನಮಸ್ಕಾರ ಸ್ನೇಹಿತರೆ. 1987ರಲ್ಲಿ ಸ್ವತಂತ್ರ ರಾಜ್ಯವಾಗಿ ರೂಪುಗೊಂಡ ಮಿಜೋರಾಂ ಭಾರತದ ಅತ್ಯಂತ ಸಂತೋಷದ ರಾಜ್ಯವಾಗಿ ಹೊರಹೊಮ್ಮಿದೆ. ಗುರುಗ್ರಾಮದ ಪ್ರೊಫೆಸರ್ ರಾಜೇಶ್ ಪಿಲಾನಿಯರ್ ಅವರ ರಿಸರ್ಚ್ ಪ್ರಕಾರ ಮಿಜೋರಾಂ ಭಾರತದ ಹ್ಯಾಪಿಯೆಸ್ಟ್ ಸ್ಟೇಟ್. ಇದಕ್ಕೆ ಕಾರಣಗಳು ಹೀಗಿವೆ. ಕೇರಳದ ನಂತರ ಅತಿ ಹೆಚ್ಚು ಲಿಟ್ರಸಿ ಹೊಂದಿರುವ ರಾಜ್ಯ ಮಿಜೋರಾಂ. ಇಲ್ಲಿ ಲಿಂಗ ತಾರತಮ್ಯ ಅನ್ನೋದು ಇಲ್ಲ, ಜಾತಿ ಧರ್ಮದ ಸಂಘರ್ಷಗಳು ಕಂಡುಬರುವುದಿಲ್ಲ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಈಕ್ವಲ್ ಆಪರ್ಚುನಿಟಿ ಸಿಗ್ತಾ ಇದೆ ಮತ್ತು ಇವರು ಚಿಕ್ಕ ವಯಸ್ಸಿನಿಂದಲೇ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಹಾಕೋದಿಲ್ಲ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅಪೌಷ್ಟಿಕತೆ ಉಂಟಾಗಬಾರ್ದು ಅಂತ ಇಲ್ಲಿನ ಆಡಳಿತ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಜಾತಿ ರಹಿತ ಸಮಾಜ ನಿರ್ಮಾಣವಾಗಿರುವ ಮಿಜೋರಾಂನಲ್ಲಿ 87% ಕ್ರಿಶ್ಚಿಯನ್ಸ್, 8% ಬೌದ್ಧರು, 3% ಹಿಂದೂಗಳು ಒಟ್ಟಾಗಿ ಬಾಳ್ತಾ ಇದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯ ಇದ್ದು ಇದು ಮಕ್ಕಳ ಕಲಿಕೆಯನ್ನ ಹೆಚ್ಚು ಮಾಡ್ತಾ ಇದೆ. ಇಲ್ಲಿ ಕ್ರೈಮ್ ರೇಟ್ ಅನ್ನೋದು ತುಂಬಾ ಕಡಿಮೆ. ನಾಗರಿಕರ ಆಲೋಚನೆ ಕೂಡ ಪ್ರಬುದ್ಧತೆಯಿಂದ ಕೂಡಿದೆ. ಒಟ್ಟಾರೆಯಾಗಿ ಮಿಜೋರಾಂ ಭಾರತದ ಐಡಿಯಲ್ ಸ್ಟೇಟ್ ಅಂದ್ರೆ